ಹಲೋ ಎವ್ರಿವನ್, ವೆಲ್ಕಮ್ ಟು ಎಸ್ ಎಸ್ ಅಕಾಡೆಮಿ. ಸೊ ಇವತ್ತಿಂದ ಕ್ವೆಶನ್ ಪೇಪರ್ ಸಾಲ್ವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಜನರಲ್ ಪೇಪರ್. ಸೊ ಇದರಲ್ಲಿ ನಾನು ಈಗ ರಿಲೇಟೆಡ್ ಟು ವೆರಿ ಫಸ್ಟ್ 20 ಕ್ವೆಶನ್ಸನ್ನು ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ದೀನಿ ಇವತ್ತಿಂದ. ಸೊ 2018 ಟೆಕ್ಸ್ಟ್ ಬುಕ್ ಕೋಡ್ ಡಬ್ಲ್ಯೂ ಸೀರೀಸಲ್ಲಿ ಇರುವಂತಹ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ 20 ಕ್ವೆಶನ್, ಅದರಲ್ಲಿ ಅನ್ಸೀನ್ ಪ್ಯಾಸೇಜಸ್ಗಳೆಲ್ಲ ಅದು ಬರುತ್ತಲ್ಲ, ಅದನ್ನ ಸಾಲ್ವ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾಳೆ 6 ಗಂಟೆಗೆ ನಿಮಗೆ ಆಪ್ಟಿಟ್ಯೂಡ್ ರಿಲೇಟೆಡ್ ಯಾವ್ದು ಇದೆಯೋ, ಲಾಜಿಕಲ್ ರೀಸನಿಂಗ್, ಆ ಎಲ್ಲ ಕ್ವೆಶನ್ಸ್ಗಳನ್ನು ಇದೇ ಪೇಪರಿಂದ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಬಂದುಬಿಟ್ಟು ಇದರಲ್ಲಿ ಎಷ್ಟಿರುತ್ತೆ ಅಂತ ನಿಮ್ಗೆ ಈಗ ಆಲ್ರೆಡಿ ಗೊತ್ತಿರುತ್ತೆ. ಸೊ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದುಬಿಟ್ಟು 100 ಆಗಿರುತ್ತೆ. ಸೊ ನಂಬರ್ ಆಫ್ ಕ್ವೆಶನ್ ಇನ್ ದಿಸ್ ಬುಕ್ಲೆಟ್ ಇಸ್ 50. ಸೊ ಈಚ್ ಕ್ವೆಶನ್ಸ್ ಕ್ಯಾರಿ 2 ಮಾರ್ಕ್ಸ್. ಸೊ ಟೋಟಲ್ ಆಗಿ ನಿಮಗೆ ಬಂದುಬಿಟ್ಟು 100 ಮಾರ್ಕ್ಸಿಗೆ ಇರುತ್ತೆ. ಸೊ ಫಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಇರೋದೇ ನಮಗೆ ಯಾವುದು, ಅನ್ಸೀನ್ ಪ್ಯಾಸೇಜ್. ಸೊ ನನ್ನ ಕನ್ನಡ ಆ್ಯಸ್ ವೆಲ್ ಆಸ್ ಇಂಗ್ಲೀಷನ್ನು ಪ್ಯಾರಲಲ್ ಆಗಿ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನಾವು ಇಲ್ಲೊಂದು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂದರೆ, ಅನ್ಸೀನ್ ಪ್ಯಾಸೇಜನ್ನು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ಫಸ್ಟಿಗೆ ಎಷ್ಟನೇ ಕ್ವೆಶನಿಂದ ಎಷ್ಟನೇ ಕ್ವೆಶನ್ವರೆಗೂ ಕೇಳಿದ್ದಾರೆ ಅಂತ ನಾವು ನೋಡ್ಕೊಳ್ಬೇಕು. 1ರಿಂದ 5ರವರೆಗಿನ ಪ್ರಶ್ನೆಗಳನ್ನು ಉತ್ತರಿಸ್ಬೇಕು. ನಾವು ಯಾವುದರ ಬೇಸಿಸ್ ಮೇಲೆ ಈ ಎಲ್ಲ ಒಂದು ಏನು ಪ್ಯಾಸೇಜ್ ಕೊಟ್ಟಿದ್ದಾರಲ್ಲ, ಆ ಪ್ಯಾಸೇಜ್ನ ಓದ್ಬಿಟ್ಟು ನಾವು ಆ ಕ್ವೆಶನನ್ನು ಸಾಲ್ವ್ ಮಾಡಬೇಕು. ಸೊ ಈಗ ನಾನು ಇಲ್ಲಿ ಪ್ಯಾಸೇಜ್ ಓದ್ತಾ ಹೋದರೆ ಟೈಮ್ ಆಗ್ತಾ ಹೋಗುತ್ತೆ. ಜಸ್ಟ್ ನಾನು ನಿಮಗೆ ಈ ಪ್ಯಾಸೇಜನ್ನು ಸ್ಕ್ರೀನ್ಶಾಟನ್ನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಆ್ಯಂಡ್ ಕ್ವೆಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಬೇಕಾದವರು ಕೂಡ ಟೆಲಿಗ್ರಾಮ್ ಚಾನಲಲ್ಲಿ ಬಂದುಬಿಟ್ಟು ನೀವು ಮೆಸೇಜ್ ಮಾಡಿದ್ರೆ ನಿಮಗೆ ಅಲ್ಲಿ ಕ್ವೆಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡ್ತೀನಿ. ಸೊ ಫಸ್ಟ್ ನಾವೇನು ಮಾಡಬೇಕು, ಪ್ಯಾಸೇಜ್ನ ಸಾಲ್ವ್ ಮಾಡಬೇಕು ಅಂತ ಅಂದರೆ ನಮ್ಮ ಮೇನ್ ಮೋಟೋ ಏನಿರಬೇಕು, ಫಸ್ಟು ಕ್ವೆಶನ್ನ ಓದಬೇಕು. ಯಾವಾಗಲೂ ನಮಗೆ ಯಾವಾಗಲೂ ಸ್ಕೂಲ್ಗಳಲ್ಲಿ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ಎಲ್ಲರೂ ಹೇಳ್ತಿದ್ದೆ ಅದು, ಫಸ್ಟ್ ಕ್ವೆಶನ್ಸ್ ಓದಿ ಆಮೇಲೆ ಪ್ಯಾಸೇಜ್ ಓದಿ ಅಂತ. ಯಾಕೆ ಅಂತಂದರೆ ನಾವು ಕ್ವೆಶನ್ ಏನನ್ನು ಓದ್ತೀವೋ ಆ ಕ್ವೆಶನ್ ಓದಿದ ತಕ್ಷಣ ನಾವು ಅಲ್ಲಿರುವಂಥ ಆನ್ಸರ್ಸ್ಗಳನ್ನ ಹುಡುಕೋಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ಇದೇ ಕ್ವೆಶನ್ಸ್ಗಳ ವರ್ಡನ್ನು ನಾವು ಪ್ಯಾಸೇಜಲ್ಲಿ ಹುಡುಕ್ತಾ ಹೋಗ್ತೀವಿ. ಹಾಗಾಗಿ ಸೊ ಫಸ್ಟ್ ಕ್ವೆಶನ್ ಏನಿದೆ, ಆಪ್ಷನ್ಸ್ಗಳನ್ನ ನಾವು ಆಮೇಲೆ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ನೋಡೋಣ. ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ. ಫಸ್ಟ್ ಕ್ವೆಶನ್ ಏನಿದೆ, ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ. ಅಲ್ಲಿಗೆ ಈಗ ನಮ್ಮ ತಲೆಯಲ್ಲಿ ಏನಿದೆ, ಬಿಳಿ ಮನುಷ್ಯನ ಹೊರೆ ಏನನ್ನು ಆಧರಿಸಿದೆ ಅನ್ನುವಂಥದ್ದು ನಮ್ಮ ತಲೆಯಲ್ಲಿ ಇರಬೇಕಾಗಿರುವಂಥದ್ದು. ನೆಕ್ಸ್ಟ್ ಕ್ವೆಶನ್, ಈ ಪ್ಯಾಸೇಜಿನಲ್ಲಿ ಉತ್ತರ ಉಲ್ಲೇಖಿಸುವುದು. ಸೊ ಈ ಒಂದು ಪ್ಯಾಸೇಜಲ್ಲಿ ಉತ್ತರ ಅನ್ನೋದೊಂದು ವರ್ಡ್ ಇದೆ, ಅದು ಏನನ್ನು ಉಲ್ಲೇಖಿಸುತ್ತೆ ಅನ್ನೋದನ್ನು ನಾವು ನೋಡಬೇಕು. ಥರ್ಡ್ ಕ್ವೆಶನ್ ಬಂದು, ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಹೀಗೆಂದು ವಾದಿಸುತ್ತಾರೆ. ಸೊ ತೃತೀಯ ಜಗತ್ತಿನ ಒಂದು ವಾತಾವರಣ ಏನಿರುತ್ತೋ ಅದನ್ನು ಕಾಪಾಡಬೇಕು ಅಂತಂದರೆ ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಏನಂತ ಕರೀತಾರೆ, ಪಾಶ್ಚಿಮಾತ್ಯರ ಪ್ರಯತ್ನವನ್ನು ಅನ್ನುವಂಥದ್ದಕ್ಕೆ ನಾವೀಗ ಆನ್ಸರ್ ಹುಡುಕಬೇಕು. ನೆಕ್ಸ್ಟ್, ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ. ಭಾರತೀಯ ನಾಗರಿಕತೆಗೆ, ಇಂಡಿಯನ್ ಸಿಟಿಸನ್ಸ್ ಒಂದು ಸಿವಿಲೈಸೇಷನ್ ಏನಾಗಬೇಕಾ ಇದೆಯೋ ಸಿಟಿಸನ್ಸು, ಅದು ಯಾವುದರ ಮಹತ್ತರ ದೃಷ್ಟಿಕೋನ ಆಗಿದೆ ಅನ್ನೋವಂಥದ್ದಕ್ಕೆ ನಾವು ಆನ್ಸರ್ ಹುಡುಕಬೇಕು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನಾವು ಹುಡುಕಬೇಕಾಗಿರುವಂಥದ್ದು, ದಕ್ಷಿಣವನ್ನು ವಾಸಹತು ಮುಕ್ತಗೊಳಿಸುವಿಕೆಗೆ ಅಂತ ಕೇಳಿದ್ದಾರೆ. ಈಗ ನಿಮಗೆ ಈ ಕ್ವೆಶನ್ಸ್ಗಳು ಕನ್ನಡದಲ್ಲಿ ಅಷ್ಟು ಕಂಫರ್ಟಬಲ್ ನೀವು ಇಲ್ಲಪ್ಪ, ಕನ್ನಡದಲ್ಲಿ ಕನ್ಫ್ಯೂಸ್ ಆಗ್ತಿದೆ ಅಂದರೆ ನೀವು ಸೇಮ್ ಕ್ವೆಶನ್ಸೇ ನಿಮಗೆ ಅಲ್ಲಿ ಇನ್ನು ಇಂಗ್ಲೀಷಲ್ಲಿ ಕೂಡ ಸಿಗುತ್ತೆ. ವೈಟ್ ಮ್ಯಾನ್ಸ್ ಬರ್ಡನ್ ಇಸ್ ಬೇಸ್ಡ್ ಆನ್ ಇನ್ ದ ಪ್ಯಾಸೇಜ್ ನಾರ್ತ್ ರೆಫರ್ಸ್ ಟು ಅನ್ನುವಂಥದ್ದು. ಆ್ಯಂಡ್ ದ ಆಥರ್ ಆರ್ಗ್ಯೂಸ್ ದಟ್ ಅಟೆಂಪ್ಟ್ಸ್ ಬೈ ದ ವೆಸ್ಟ್ ಟು ಪ್ರೊಟೆಕ್ಟ್ ದ ಥರ್ಡ್ ವರ್ಡ್ಸ್ ಎನ್ವಿರಾನ್ಮೆಂಟ್ ಏನನ್ನು ಹೇಳುತ್ತೆ ಅಂತ ನೋಡೋದಾದರೆ, ವಾಟ್ ಈಸ್ ದ ಆಥರ್ಸ್ ವೀವ್ ಈಸ್ ಎಸೆನ್ಷಿಯಲ್ ಫಾರ್ ಇಂಡಿಯನ್ ಸಿವಿಲೈಸೇಷನ್ಗೆ ಏನೇನು ಎಸೆನ್ಷಿಯಲ್ ಆಗಿರುತ್ತೆ ಆಥರ್ನ ಪ್ರಕಾರ. ಆ್ಯಂಡ್ ಡಿಕೊಲನೈಸಿಂಗ್ ದ ಸೌತ್ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತ. ಸೊ ಈಗ ನಾವು ಇದಕ್ಕೆ ಪ್ಯಾಸೇಜಲ್ಲಿ ಆನ್ಸರ್ ಹುಡುಕ್ತಾ ಹೋಗೋದಾದರೆ, ಬಿಳಿ ಮನುಷ್ಯನ ಹೊರೆಯು ಇದನ್ನು ಆಧರಿಸಿದೆ ಅಂತ ಇಲ್ಲಿ ಕೇಳ್ತಾರೆ. ಸೊ ನಮಗೀಗೆಲ್ಲರೂ ಗೊತ್ತಿರುತ್ತೆ, ಅದು ಆ್ಯಕ್ಚುಲಿ ಹಾಗೇ ನೀವು ಆನ್ಸರ್ ಮಾಡ್ಬೋದು. ಯೂಶ್ವಲಾಗಿ ಬಿಳಿ ಮನುಷ್ಯನ ಹೊರೆ ಏನನ್ನು ಆಧರಿಸುತ್ತೆ ಅಂತ ನಾವು ನೋಡೋದಾದರೆ ಇದರಲ್ಲಿ ಶ್ರೇಷ್ಠತೆ ಬಗ್ಗೆ ಎಲ್ಲರೂ ಅಂದ್ಕೊಳ್ಳೋದು. ಮನುಷ್ಯ ಬೆಳ್ಳಗಿದ್ರೆ ಅಂದರೆ ಈಗ ಕಪ್ಪು ಮನುಷ್ಯ ಮತ್ತು ಬಿಳಿ ಮನುಷ್ಯನ ನಡುವೆ ಅದೊಂದು ತಾರತಮ್ಯ ಆಗಿಂದನೂ ನಾವು ನೋಡ್ಕೊಬಂದಿದ್ದೀವಲ್ವಾ. ಸೊ ಬಿಳಿ ಮನುಷ್ಯನ ಒಂದು ಏನು ಹೇಳ್ತಾರೆ, ಏನನ್ನು ಆಧರಿಸಿದೆ ಹೊರೆಯು ಅದು ಅಂತಂದರೆ ಶ್ರೇಷ್ಠತೆಯನ್ನು ಆಧರಿಸಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ನೋಡ್ಬೋದು, ಬಿಳಿ ಮನುಷ್ಯನ ಹೊರೆಯು ಭೂಮಿಗೆ ಅದರಲ್ಲೂ ವಿಶೇಷವಾಗಿ ದಕ್ಷಿಣಕ್ಕೆ ಹೆಚ್ಚುತ್ತಿರುವ ಭಾರವಾಗುತ್ತಿದೆ.
ಕಳೆದ 500 ವರ್ಷಗಳ ಇತಿಹಾಸ. ಪ್ರತಿ ಸಲ ಉತ್ತರ ಮತ್ತು ಪ್ರಕೃತಿ ಮತ್ತು ಉತ್ತರದ ಹೊರಗಿನ ಜನರ ನಡುವೆ ವಾಸಹತುಶಾಹಿ ಸಂಬಂಧ ಏರ್ಪಡುವುದು, ಸ್ಥಾಪಿಸುವ ವ್ಯಕ್ತಿಗಳು, ಸಮಾಜ ಶ್ರೇಷ್ಠತೆಯ ಸ್ಥಾನ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಬೇಕಿರುವಂಥದ್ದು ಇದು. ಸೊ ಅಲ್ಲಿಗೆ ಅದರ ಆನ್ಸರ್ ಏನಾಯಿತು? ಫಸ್ಟ್ ಕ್ವೆಶನಿನ ಆನ್ಸರು ಬಿಳಿ ಮನುಷ್ಯನ ಹೊರೆಯು ಯಾವುದನ್ನು ಆಧರಿಸಿದೆ ಅಂತ ನಾವು ನೋಡೋದಾದರೆ, ಬಿಳಿ ಮನುಷ್ಯನ ಹೊರೆಯು ಶ್ರೇಷ್ಠತೆಯ ತಪ್ಪು ಕಲ್ಪನೆಯನ್ನು ಆಧರಿಸಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ಸಿ. ಆಪ್ಷನ್ ಸಿ ಬಂದ್ಬಿಟ್ಟು ನಮ್ಮ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್ ಏನಿದೆ, ಈ ಪ್ಯಾಸೇಜ್ನಲ್ಲಿ ಉತ್ತರ ಉಲ್ಲೇಖಿಸುವುದು. ನಾರ್ತ್ ಅನ್ನುವಂಥದ್ದು ಈ ಪ್ಯಾಸೇಜಲ್ಲಿ ಏನು ಹೇಳುತ್ತೆ ನೋಡೋದಾದರೆ, ನಾವು ಇಲ್ಲಿ ನೀವು 3 ಆಪ್ಷನ್ ನೋಡ್ಬೋದು. ಸಾಮಾಜಿಕ ರೇಖೆಗಿಂತ ಮೇಲಿರುವ ಎಲ್ಲ ರಾಷ್ಟ್ರಗಳು, ಸ್ಕ್ಯಾಂಡಿನೇವಿಯನ್ ರಾಷ್ಟ್ರಗಳು ಮಾತ್ರ, ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳು, ಉನ್ನತ ನಾಗರಿಕತೆ ಹೊಂದಿರುವ ರಾಷ್ಟ್ರಗಳು. ಸೊ ಏನನ್ನು ಹೇಳುತ್ತೆ ಹಾಗಾದರೆ ಇಲ್ಲಿ ಈ ಪ್ಯಾಸೇಜ್ನಲ್ಲಿ ನಾರ್ತ್ ಅನ್ನುವಂಥದ್ದು, ಉತ್ತರ ಅನ್ನುವಂಥದ್ದು ಏನು ಹೇಳುತ್ತೆ ಅಂತ ನಾವು ನೋಡೋದಾದರೆ, ಸೊ ಇದು ಸಮಾಜಶಾಹಿ ನಾಗರಿಕರ ಬಗ್ಗೆ ಹೇಳುತ್ತಾ, ಏನು ಹೇಳುತ್ತೆ ಅಂತ ನಾವು ನೋಡ್ಕೊಳ್ಳೋದಾದರೆ, ಈ ಪ್ಯಾಸೇಜ್ನ ನೀವು ಒಂದ್ಸತಿ ಪೂರ್ತಿ ನೀವು ಓದ್ಬಿಟ್ರೆ ಸೊ ದಟ್ ನಿಮಗೆ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ನಾನು ಇಲ್ಲಿ ಟೈಮ್ ಬೀಯಿಂಗ್ ನಾನು ನಿಮಗೆ ಜಸ್ಟ್ ಇದನ್ನು ಹಾಗೆ ಆನ್ಸರ್ಸ್ಗಳನ್ನ ಮಾರ್ಕ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಸಾಮ್ರಾಜ್ಯಶಾಹಿ ಯುರೋಪಿಯನ್ ರಾಷ್ಟ್ರಗಳ ಬಗ್ಗೆ ಹೇಳ್ತಾ ಹೋಗುತ್ತೆ. ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಲೇಖಕರು ಹೀಗೆಂದು ವಾದಿಸುತ್ತಾರೆ. ಸೊ ಥರ್ಡ್ ಎನ್ವಿರಾನ್ಮೆಂಟನ್ನು ಕಾಪಾಡ್ಕೊಳ್ಳೋಕ್ಕೆ ಅವ್ರು ಏನೋ ಒಂದು ವಾದವನ್ನು ಮಂಡಿಸ್ತಾರೋ ಅದನ್ನು ತೃತೀಯ ಜಗತ್ತಿನ ವಾತಾವರಣ ಕಾಪಾಡಲು ಪಶ್ಚಿಮದ ಪ್ರಯತ್ನವನ್ನು ಅವ್ರು ಯಾವ ರೀತಿ ಹೇಳ್ತಾರೆ ಅಂದರೆ, ತೃತೀಯ ಜಗತ್ತಿಗೆ ತೊಂದರೆದಾಯಕವಾಗಿದೆ ಅಂತಲೂ ಅವರು ಹೇಳ್ತಾ ಹೋಗ್ತಾರೆ ಈ ಪರ್ಟಿಕ್ಯುಲರ್ ಪ್ಯಾಸೇಜಲ್ಲಿ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ಭಾರತೀಯ ನಾಗರಿಕತೆಗೆ ಯಾವುದು ಮಹತ್ತರವೆಂದು ಲೇಖಕರ ದೃಷ್ಟಿಕೋನವಾಗಿದೆ. ಇಂಡಿಯಾದ ಒಂದು ಸಿವಿಲೈಸೇಷನ್ಗೆ ಯಾವುದೋ ಒಂದು ಮಹತ್ತರ ಘಟ್ಟ ಅನ್ನೋದ್ರ ಬಗ್ಗೆ ಲೇಖಕರು ಹೇಳ್ತಾರೆ ಅಂತ ನಾವು ನೋಡೋದಾದರೆ, ಪ್ರಜಾಪ್ರಭುತ್ವದ ಬಹುತ್ವ. ಇಲ್ಲಿ ನೋಡಿ, ಧಾರ್ಮಿಕ ವರ್ತನೆನ ಅಥವಾ ಇತರರ ಬಗ್ಗೆ ಸಹಾನುಭೂತಿ ಇರಬೇಕಾ ಅಥವಾ ಭೋಗವಾದ ಇರಬೇಕಾ? ಸೊ ನಮಗೆ ಧಾರ್ಮಿಕ ವರ್ತನೆಯಿಂದ ಒಂದು ಸಿವಿಲೈಸೇಷನ್ ಆಗೋದು ತುಂಬ ಕಷ್ಟ. ಅಂದರೆ ಅಲ್ಲಿ ಬೇರೆ ಬೇರೆ ಕಾನ್ಫ್ಲಿಕ್ಟ್ಸ್ಗಳು ಶುರುವಾಗ್ತಾ ಹೋಗುತ್ತೆ. ಸಹಾನುಭೂತಿಯಿಂದನೂ ಅಷ್ಟೇ, ನಮಗೆ ಪ್ರಜಾಪ್ರಭುತ್ವ ತುಂಬ ಮುಖ್ಯ ಆಗುತ್ತೆ ಒಂದು ನಾಗರಿಕತೆಯನ್ನು ಹೊಂದಲಿಕ್ಕೆ. ಪ್ರಜಾಪ್ರಭುತ್ವದ ಬಹುತ್ವ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪ್ಯಾಸೇಜ್ನ ಲಾಸ್ಟ್ ಕ್ವೆಶನ್ ಬಂದ್ಬಿಟ್ಟು, ದಕ್ಷಿಣವನ್ನು ವಾಸಹತು ಮುಕ್ತಗೊಳಿಸುವಿಕೆಗೆ. ಸೊ ಒಂದು ಈ ಸೌತನ್ನು ಡಿಕೊಲನೈಸೇಷನಿಂದ ಮುಕ್ತಗೊಳಿಸುವಿಕೆಯಿಂದ ಏನಾಗುತ್ತೆ, ಮುಕ್ತಗೊಳಿಸುವಿಕೆ ಅಂದರೆ ಏನು ಅಂತ ಅಲ್ಲಿ ಅವ್ರು ಕೇಳ್ತಾ ಇರೋದು ನಮಗೆ 5th ಕ್ವೆಶನ್ನಲ್ಲಿ. ಉತ್ತರ ವಾಸುಹತು ಮುಕ್ತಗೊಳಿಸುವಿಕೆ ಅಗತ್ಯ. ಸೊ ಅಲ್ಲಿ ಒಂದು ಉತ್ತರದಲ್ಲಿ ನಾರ್ತಲ್ಲಿ ಒಂದು ಡಿಕೊಲನೈಸೇಷನ್ ಏನಿದೆಯೋ ಅದನ್ನು ನಾವು ಮುಕ್ತಗೊಳಿಸಬೇಕು ಅಂತ ಹೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವೀಗ ಅಬ್ಸರ್ವ್ ಮಾಡ್ದಂಗೆ ಕ್ವೆಶನ್ ನಂಬರ್ 1 to 5 ಪ್ಯಾಸೇಜ್ನ ಕ್ವೆಶನ್ಸ್ಗಳು ಬರ್ತಾ ಹೋಗುತ್ತೆ. ಅದನ್ನು ನಾವು ಸಾಲ್ವ್ ಮಾಡ್ತಾ ಹೋದರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನೋ ಇರೋದು 6ನೇ ಕ್ವೆಶನಿಂದ ಬೇರೆ ಬೇರೆ ಜನರಲ್ ಕ್ವೆಶನ್ಸ್ಗಳು ಶುರುವಾಗ್ತಾ ಹೋಗುತ್ತೆ. ಆ್ಯಂಡ್ ಪ್ಯಾಸೇಜ್ ಇದನ್ನು ನಾನು ಆಲ್ರೆಡಿ ಹೇಳ್ದಂಗೆ ಅಪ್ಲೋಡ್ ಮಾಡ್ತೀನಿ. ನೀವು ಒಂದು ಕ್ವೆಶನ್ ಓದ್ಬಿಟ್ಟು ಆಮೇಲೆ ಆಮೇಲೆ ಪ್ಯಾಸೇಜ್ ಓದಿ, ಸೊ ದಟ್ ನಿಮಗೆ ಇನ್ನೂ ಈಸಿಯಾಗಿ ಆನ್ಸರ್ ಮಾಡೋಕ್ಕೆ ಗೊತ್ತಾಗುತ್ತೆ. ಇದೇ ರೀತಿ ಪ್ರಾಕ್ಟೀಸ್ ಪ್ಯಾಸೇಜ್ಗಳನ್ನು ಕೂಡ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ 6th ಕ್ವೆಶನ್ ನೋಡೋಣ. ಭೌತಿಕ ಮಾರ್ಗ ಮಾಹಿತಿ ಪ್ರಸರಣಕ್ಕೆ ಸಂಭವಿಸುವುದಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಇದೇನು ಇವಾಗ ಫಾರ್ ಎಕ್ಸಾಂಪಲ್ ಎಷ್ಟೋ ಜನಕ್ಕೆ ಈ ಕ್ವೆಶನ್ಸ್ ಅರ್ಥ ಆಗಿರಲ್ಲ. ಸೊ ಅವಾಗ ಏನು ಮಾಡ್ಬೋದು, ನೀವು ಇದೇ ಕ್ವೆಶನನ್ನು ಯು ಕ್ಯಾನ್ ಸಿ ಇನ್ ಇಂಗ್ಲೀಷ್ ಆಲ್ಸೋ. ಫಿಸಿಕಲ್ ಪಾತ್ ಅಲಾಂಗ್ ವಿಚ್ ಡೇಟಾ ಟ್ರಾನ್ಸ್ಮಿಷನ್ ಅಕ್ಕರ್ಸ್. ಸೊ ಯಾವುದೋ ಒಂದು ಈಗ ಡೇಟಾ ಟ್ರಾನ್ಸ್ಮಿಷನ್ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಫಿಸಿಕಲ್ ಪಾತ್ ಅಲಾಂಗ್ ವಿತ್ ಡೇಟಾ ಟ್ರಾನ್ಸ್ಮಿಷನ್ ಅಕ್ಕರ್ಸ್ ಅಂತ ಅಂದರೆ, ಇಲ್ಲಿ ನಮಗೆ ಬೇಕಾಗಿರುವಂಥದ್ದು ಒಂದು ಫಿಸಿಕಲ್ ಆಗಿ ನೀವು ನೋಡ್ಬೋದು ಒಂದು ಡೇಟಾ ಟ್ರಾನ್ಸ್ಮಿಷನ್ ಯಾವುದ್ರ ಮುಖಾಂತರ ಆಗುತ್ತೆ ಅಂತ. ಎನ್ಕೋಡರ, ಡಿಕೋಡರ, ಬ್ಯಾಂಡ್ ವಿಡ್ತಾ, ಚಾನೆಲ್. ಆಬ್ವಿಯಸ್ಲಿ ನಮಗೆ ಡೇಟಾ ಟ್ರಾನ್ಸ್ಪೋರ್ಟೇಷನ್ ಫಿಸಿಕಲ್ ಆಗಿ ಆಗುವಂಥದ್ದು ಚಾನಲಿನ ಮುಖಾಂತರನೇ. ನೆಕ್ಸ್ಟ್ ಕ್ವೆಶನ್, MIPS ಸ್ಟ್ಯಾಂಡ್ಸ್ ಫಾರ್. ಸೊ MIPS ಅನ್ನುವಂಥದ್ದು ಏನನ್ನು ಹೇಳುತ್ತೆ ಅಂತ ನೋಡೋದಾದರೆ, ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಮೆಗಾ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್, ಮಿಲಿಯನ್ ಇಂಟರ್ಚೇಂಜ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ, ಮೆಗಾಬೈಟ್ ಇನ್ಸ್ಟ್ರಕ್ಷನ್ ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ ಅಂತ ನೋಡೋದಾದರೆ ಇಟ್ ಈಸ್ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಆಗಿರುವಂಥದ್ದು. ಇದೆಲ್ಲ ಬೇರೆದಕ್ಕೆ ರಿಲೇಟೆಡ್ ಆಗಿರುವಂತಹ ವಿಷಯಗಳು. ಸೊ MIPS ಸ್ಟ್ಯಾಂಡ್ಸ್ ಫಾರ್ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್. ಸೊ ಇಲ್ಲಿ ಒಂದು ನಿಮಗೆ ಸಲಹೆ ಏನು ಅಂದರೆ, ಇದರ ಕ್ವೆಶನ್ ಪೇಪರ್ ನೀವು ಸಾಲ್ವ್ ಮಾಡ್ತಿರ್ಬೇಕಾದ್ರೆ ಈ ಥರ ಅಬ್ರಿವೇಷನ್ಸ್ಗಳು ಬರುತ್ತಲ್ಲ, ಆ ಅಬ್ರಿವೇಷನ್ಸ್ಗಳನ್ನ ನೀವು ಲಿಸ್ಟ್ ಔಟ್ ಮಾಡ್ಕೊಂಡು ಬನ್ನಿ ಸಪ್ರೇಟಾಗಿ. MIPS ಅಥವಾ ಬೇರೆ ಬೇರೆ ರೀತಿಯಾಗಿರುವಂಥದ್ದನ್ನು ನೀವು ಲಿಸ್ಟ್ ಔಟ್ ಮಾಡ್ಕೊಬಂದರೆ ನಿಮಗೆ ಲಾಸ್ಟಲ್ಲಿ ರಿವೈಸ್ ಮಾಡೋಕ್ಕೆ ಒಂದು ಒಳ್ಳೆ ರೀತಿಯಾಗಿರುವಂಥ ಆಪ್ಷನ್ ಸಿಗ್ತಾ, ಅಂದರೆ ನೋಡ್ಕೊಳ್ಳೋಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ದ ನೆಕ್ಸ್ಟ್ ಕ್ವೆಶನ್ ಏನಿದೆ,
A set of standards to handle a voice and computer data in a telephone networks providing additional telephone capabilities without scrapping a existing copper telephone lines is called. ಸೊ ಕ್ವೆಶನನ್ನು ಫಸ್ಟ್ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳೋಣ. ಕ್ವೆಶನ್ ಏನು ಹೇಳ್ತಾ ಇದೆ, ಅ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ಟು ಹ್ಯಾಂಡಲ್ ಅ ವಾಯ್ಸ್ ಆ್ಯಂಡ್ ಕಂಪ್ಯೂಟರ್ ಡೇಟಾ ಇನ್ ಅ ಟೆಲಿಫೋನ್ ನೆಟ್ವರ್ಕ್ ಪ್ರೊವೈಡಿಂಗ್ ಅಡಿಷ್ನಲ್ ಟೆಲಿಫೋನ್ ಕೆಪಾಬಿಲಿಟೀಸ್ ವಿತೌಟ್ ಸ್ಕ್ರ್ಯಾಪಿಂಗ್ ಎಕ್ಸಿಸ್ಟಿಂಗ್ ಕಾಪರ್ ಟೆಲಿಫೋನ್ ಲೈನ್ಸ್. ಇರುವಂಥ ಕಾಪರ್ ಟೆಲಿಫೋನ್ ಲೈನ್ಸನ್ನು ಯಾವುದೇ ರೀತಿ ನಾವು ತೊಂದರೆ ಮಾಡಲಿಲ್ದಿರೋ ಹಾಗೆ ಎಕ್ಸ್ಟ್ರಾ ಒಂದು ಅಡಿಷ್ನಲ್ ಟೆಲಿಫೋನ್ ಕೆಪಾಬಿಲಿಟೀಸ್ನ ಯಾವ ರೀತಿ ನಾವು ಆ್ಯಡ್ ಮಾಡ್ಬೋದು ಟು ಹ್ಯಾಂಡಲ್ ಅ ವಾಯ್ಸ್ ಆ್ಯಂಡ್ ಕಂಪ್ಯೂಟರ್ ಡೇಟಾ ಇನ್ ಟೆಲಿಫೋನ್ ನೆಟ್ವರ್ಕ್ಸ್ ಅಂತ ನಾವು ನೋಡೋದಾದರೆ, ಸೊ ಇಟ್ ಈಸ್ ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್. ಸೊ ನಮಗೆ ಸರ್ವಿಸ್ ಪ್ರೊವೈಡರ್ನ ಅವಶ್ಯಕತೆ ಇದೆ, ಬಟ್ ಆದರೆ ನಮಗೆ ಬೇಕಾಗಿರೋದು ಬೋತ್ ವಾಯ್ಸು ಮತ್ತು ಕಂಪ್ಯೂಟರ್ ಡೇಟಾ ಆಗಿರೋದ್ರಿಂದ ಸೊ ಇಟ್ ಈಸ್ ಇಂಟಿಗ್ರೇಟೆಡ್, ಕಂಬೈನ್ ಆಗಿರಬೇಕು. ಸೊ ಇಂಟಿಗ್ರೇಟೆಡ್ ಸರ್ವಿಸ್ ಡಿಜಿಟಲ್ ನೆಟ್ವರ್ಕ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಸೊ ಫ್ಲೈ ಆ್ಯಶ್ ಮೀನ್ಸ್ FLYASH, ಫ್ಲೈ ಆ್ಯಶ್ ಮೀನ್ಸ್ ಅಂದರೆ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಪ್ರೊಡ್ಯೂಸ್ಡ್ ಬೈ ಅ ಥರ್ಮಲ್ ಪವರ್ ಪ್ಲಾಂಟ್ಸ್. ಸೊ ಥರ್ಮಲ್ ಪವರ್ ಪ್ಲಾಂಟ್ಸಿಂದ ಪ್ರೊಡ್ಯೂಸ್ ಆಗುವಂಥ ಆ್ಯಶನ್ನೇ ವಿ ಕಾಲ್ ಇಟ್ ಆಸ್ ಫ್ಲೈ ಆ್ಯಶ್. ಆ್ಯಸ್ ದಟ್ ಈಸ್ ಜನರೇಟೆಡ್ ಇಂಡಸ್ಟ್ರಿಯಲ್ಲೂ ಬೇರೆ ಬೇರೆ ರೀತಿಯಾಗಿರುವಂಥ ಆ್ಯಶ್ಗಳು ಬರ್ತಾ ಹೋಗುತ್ತೆ. ಆ್ಯಶ್ ಅಂದರೆ ಬೂದಿ ಆಗಿರುವಂಥದ್ದು, ಅದು ಬರ್ತಾ ಹೋಗುತ್ತೆ. ಬಟ್ ಆದರೆ ಫ್ಲೈ ಆ್ಯಶ್ ಅನ್ನುವಂಥದ್ದನ್ನು ನಾವು ಕರೆಯೋದು ಥರ್ಮಲ್ ಪವರ್ ಪ್ಲಾಂಟ್ಸಿಂದ ಏನು ಬರುತ್ತೋ ನಮಗೆ ಆ್ಯಶು, ಅದನ್ನು ನಾವು ಫ್ಲೈ ಆ್ಯಶ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಸೊ ಅದೇ ಕ್ವೆಶನ್ಸ್ಗಳು ನೀವಿಲ್ಲಿ ನೋಡಬಹುದು. ದೀಸ್ ಕ್ವೆಶನ್ಸ್ ಈಗ ನಾವು ಇಂಗ್ಲೀಷಲ್ಲಿ ಸಾಲ್ವ್ ಮಾಡಿದ್ದೀವಿ ಅಲ್ವಾ ನಾವು ಈ ಕ್ವೆಶನ್ಸನ್ನು. ಕನ್ನಡ ಕ್ವೆಶನ್ಸ್ ನಿಮಗೆ ಇಲ್ಲಿ ಮೇಲೆಗಡೆ ನಿಮಗೆ ಸಿಗ್ತಾ ಹೋಗುತ್ತೆ. ಅಂದರೆ ಯಾವ್ಯಾವ ಕ್ವೆಶನ್ಸ್ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೋ ಅರ್ಥ ಮಾಡ್ಕೊಳ್ಳೋಕ್ಕೆ, ಕನ್ನಡದಲ್ಲಿ ಕಷ್ಟ ಆದಾಗ ಇಂಗ್ಲೀಷ್ನ ನೋಡಿ, ಇಂಗ್ಲೀಷಲ್ಲಿ ಕಷ್ಟ ಆದಾಗ ಕನ್ನಡದಲ್ಲ ನೋಡಿ, ಆಗ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಹೋಗುತ್ತೆ. ಸೊ ಕ್ವೆಶನ್ 9 ಆಯಿತು. ನಾವು ವಿಲ್ ಗೋ ಫಾರ್ ಕ್ವೆಶನ್ 10. ಸೊ ಸೇಮ್ ಕ್ವೆಶನ್ಸ್ ಬಟ್ ಕನ್ನಡದಲ್ಲಿದೆ. ಕ್ವೆಶನ್ 10, ಕೇರ್ ಆ್ಯಂಡ್ ಶೇರ್ ಪಾಲಿಸಿ ಆಫ್ ದ ಫಾರೆಸ್ಟ್ ಅಪ್ಲೈಸ್ ಟು. ಸೊ ಫಾರೆಸ್ಟಲ್ಲಿ ಕೇರ್ ಆ್ಯಂಡ್ ಶೇರ್ ಪಾಲಿಸಿ ಅಂತ ಇದೆ, ಅದು ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂತ ನಾವು ನೋಡೋದಾದರೆ JFMCS ಅನ್ನೋದಕ್ಕೆ ಅಪ್ಲೈ ಆಗುತ್ತೆ. ಹಾಗಾದರೆ ಏನಿದು JMFCS ಅಂದರೆ? ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟೀಸ್ ಅವರಿಗೆ ಅಪ್ಲೈ ಆಗುತ್ತೆ. ಅಂದರೆ ಈಗ ಕೇರ್ ಆ್ಯಂಡ್ ಶೇರ್ ಪಾಲಿಸಿ ಆಫ್ ದ ಫಾರೆಸ್ಟ್ ಅಲ್ಲಿನ ಬುಡಕಟ್ಟು ಜನಾಂಗಕ್ಕೆ ಅಪ್ಲೈ ಆಗುತ್ತಾ, ಅಥವಾ ಫಾರೆಸ್ಟ್ ಕಮ್ಯುನಿಟೀಸ್ಗೆ ಅಪ್ಲೈ ಆಗುತ್ತಾ, ಆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿರೋ ವಿಲೇಜಸ್ಗೆ ಅಪ್ಲೈ ಆಗುತ್ತಾ, ಅಥವಾ JFMCS ಅಂದರೆ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಕಮಿಟಿ ಅಂಡರಲ್ಲಿ ಬರುವಂತಹ ಬ್ಲಾಕ್ ಫಾರೆಸ್ಟ್ ಆಫೀಸರು ಅಥವಾ ಮೆಂಬರ್ ಸೆಕ್ರೆಟರಿ ಅಥವಾ ಪ್ರೆಸಿಡೆಂಟು ಎಕ್ಸಿಕ್ಯೂಟಿವ್ ಬಾಡೀಸ್ಗಳು ಏನಿರ್ತಾರೋ ಅವ್ರಿಗೆ ಅಪ್ಲೈ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ದಿಸ್ ಕೇರ್ ಆ್ಯಂಡ್ ಶೇರ್ ಪಾಲಿಸಿ ವಿಲ್ ಅಪ್ಲೈ ಫಾರ್ JFMCS ಅವರಿಗೆ ಅಪ್ಲೈ ಆಗ್ತಾ ಹೋಗುತ್ತೆ. ದಿಸ್ ಎಕೋಸಿಸ್ಟಮ್ ಕಾನ್ಸ್ಟಿಟ್ಯೂಟ್ಸ್ ಅ ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ಟೆರೆಸ್ಟ್ರಿಯಲ್ ಆ್ಯಂಡ್ ಮೆರೈನ್ ಎಕೋಸಿಸ್ಟಮ್. ಸೊ ಎಕೋಸಿಸ್ಟಮ್ ಅನ್ನುವಂಥದ್ದು ಏನನ್ನು ಒಳಗೊಂಡಿರುತ್ತೆ, ಒಂದು ಸಿಸ್ಟಮ್ಯಾಟಿಕ್ ಲಿಂಕ್ ಬಿಟ್ವೀನ್ ಟೆರೆಸ್ಟ್ರಿಯಲ್ ಆ್ಯಂಡ್ ಮೆರೈನನ್ನು ಒಳಗೊಂಡಿರುತ್ತಾ ಅಂತ ಕೇಳ್ತಾ ಇದ್ದಾರೆ. ಸೊ ಇಟ್ ಈಸ್ ಆಪ್ಷನ್, ಆ ಒಂದು ಪರ್ಟಿಕ್ಯುಲರ್ ಎಕೋಸಿಸ್ಟಮ್ ಯಾವುದು ಟೆರೆಸ್ಟ್ರಿಯಲ್ ಮತ್ತು ಮೆರೈನ್ ಎಕೋಸಿಸ್ಟಮ್ ಎರಡನ್ನೂ ಒಳಗೊಂಡಿರುತ್ತೋ ಅವೇ ಒಂದು ಮ್ಯಾಂಗೋಗ್ರೂವ್ ಫಾರೆಸ್ಟ್ಗಳಾಗಿರುತ್ತೆ. ಸೊ ನೀವು ಈ ಮ್ಯಾಂಗೋಗ್ರೂವ್ ಫಾರೆಸ್ಟ್ಗಳನ್ನು ಯು ಕ್ಯಾನ್ ಅಬ್ಸರ್ವ್ ನಿಯರ್ ಹೊನ್ನಾವರ ಸೈಡ್ ಕರ್ನಾಟಕದಲ್ಲಿ ನೀವು ಇದನ್ನು ನೋಡ್ತಾ ಹೋಗ್ಬೋದು, ಮ್ಯಾಂಗೋಗ್ರೂವ್ ಫಾರೆಸ್ಟ್ಗಳನ್ನು. which is a nodal agency for granting a equivalence to a degrees awarded by a foreign universities. So ಯಾವ ಒಂದು ಏಜೆನ್ಸಿ ವಿಚ್ ಈಸ್ ಅ ನಾಡಲ್ ಏಜೆನ್ಸಿ ಫಾರ್ ಗ್ರಾಂಟಿಂಗ್ ಈಕ್ವಿವಲೆನ್ಸ್ ಟು ಅ ಡಿಗ್ರೀಸ್ ಅವಾರ್ಡೆಡ್ ಬೈ ದ ಫಾರಿನ್ ಯೂನಿವರ್ಸಿಟೀಸಿಂದ ಈಗ ನೀವು ಡಿಗ್ರಿ ತೊಗೊಂಡಿರ್ತೀರ, ಅದನ್ನು ಈಕ್ವಿವಲೆನ್ಸಿ ಆಫ್ ಡಿಗ್ರಿ ಅಂತ ಒಂದು ಗ್ರ್ಯಾಂಟ್ ಮಾಡುವಂಥ ಒಂದು ನಾಡಲ್ ಏಜೆನ್ಸಿ ಯಾವುದು ಅಂತ ನಾವು ನೋಡೋದಾದರೆ UGCನ, ನೀತಿ ಆಯೋಗ, ICSSR ಅಥವಾ AIUನ. ಸೊ ಇಟ್ ಈಸ್ AIU. UGC ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ಆ್ಯಕ್ಟ್ ಮಾಡುತ್ತೆ ಅಂದ್ಬಿಟ್ಟು ಅಂತ, ಆ್ಯಂಡ್ ನೀತಿ ಆಯೋಗ ಬಗ್ಗೆನೂ ನಮಗೆ ಗೊತ್ತಿದೆ. ಸೊ AIU ಇಸ್ ಅ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅನ್ನುವಂಥದ್ದು. ಸೊ ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ನಮಗೆ ಈ ಒಂದು ನಾಡಲ್ ಏಜೆನ್ಸಿಯಾಗಿ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ಆಪ್ಷನ್ D, AIU, ಅಸೋಸಿಯೇಷನ್ ಆಫ್ ನಾಡಲ್ ಯೂನಿವರ್ಸಿಟಿ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವೆಶನ್, Vidyalakshmi is a web portal launched by a government. We are doing 13th question. Vidyalakshmi is a web portal launched by the government for the benefit of students seeking. ಸೊ ವಿದ್ಯಾಲಕ್ಷ್ಮಿ ಅನ್ನುವಂಥ ಒಂದು ವೆಬ್ ಪೋರ್ಟಲ್ನ ಗೌರ್ನಮೆಂಟ್ ಲಾಂಚ್ ಮಾಡುತ್ತೆ. ಯಾವುದಕ್ಕೋಸ್ಕರ ಲಾಂಚ್ ಮಾಡುತ್ತೆ? ಹೈಯರ್ ಎಜುಕೇಷನ, ಟೀಚರ್ ಎಜುಕೇಷನ್ ಆಲ್ಸೋ ಸ್ಕಾಲರ್ಶಿಪ್ಸು ರೂಲ್ಡ್ ಔಟ್ ಆಗುತ್ತೆ ಇಲ್ಲಿ. ಆ್ಯಂಡ್ ದೇ ಆರ್ ಸೇಯಿಂಗ್ ವೆಬ್ ಪೋರ್ಟಲ್. ಸೊ ವಿದ್ಯಾಲಕ್ಷ್ಮಿ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಎಜುಕೇಷನಲ್ ಲೋನ್ಸ್,
ಎಜುಕೇಷನಲ್ ಲೋನ್ಸನ್ನು ಕೊಡುವುದಕ್ಕೇ ಈ ಒಂದು ವಿದ್ಯಾಲಕ್ಷ್ಮಿ ವೆಬ್ ಪೋರ್ಟಲನ್ನು ಓಪನ್ ಮಾಡಿರುವಂಥದ್ದು. ಸೊ ವಿ ವಿಲ್ ಗೋ ಫಾರ್ ಅ ಕ್ವೆಶನ್ ನಂಬರ್ 14. ವಿಚ್ ಆಫ್ ದ ಫಾಲೋಯಿಂಗ್ ಯೂನಿವರ್ಸಿಟೀಸ್ ಹ್ಯಾಸ್ ಅಡಾಪ್ಟೆಡ್ ದ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟ್? ಸೊ ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟನ್ನು ಯಾವುದು ಅಡಾಪ್ಟ್ ಮಾಡ್ಕೊಂಡಿದೆ ಅಂತ ನಾವು ನೋಡೋದಾದರೆ, ಸೊ ಇಟ್ ಈಸ್ ಡೆಲ್ಲಿ ಯೂನಿವರ್ಸಿಟಿ. ಆ್ಯಂಡ್ ಈ ಒಂದು ಮೆಟಾ ಯೂನಿವರ್ಸಿಟಿ ಕಾನ್ಸೆಪ್ಟನ್ನು ಫಸ್ಟ್ ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದು ಡೆಲ್ಲಿ ಯೂನಿವರ್ಸಿಟಿ ಆಗಿರುತ್ತೆ. ಸೊ ವಿಲ್ ಗೋ ಫಾರ್ ದ 15th ಕ್ವೆಶನ್. ಸೊ ಎವ್ರಿ ಡೇ 20 ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡ್ತಾ ಇರ್ತೀವಿ. ಸೊ ತಪ್ಪದೆ ವಿಡಿಯೋನ ನೀವು ನೋಡ್ತಾ ಇರಿ, ಸೊ ದ್ಯಾಟ್ ನಿಮಗೆ ಎಲ್ಲದರ ಕ್ವೆಶನಿನ ಆನ್ಸರ್ ಮತ್ತು ಹೌ ಟು ಟ್ಯಾಕಲ್ ಇಟ್ ಗೊತ್ತಾಗುತ್ತೆ. Okay, 15th question. A combination of hardware and a software which links the two parts of a same LAN or a two compatible LANs by directing a message to the correct node is called. ಸೊ ಇಲ್ಲಿ ಒಂದು ಕಾಂಬಿನೇಷನ್ ಕೇಳ್ತಾ ಇದ್ದಾರೆ, ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಅಂತ ಹೇಳಿಬಿಟ್ಟು ಅಲ್ಲಿ ಅವ್ರು ಇನ್ನೂ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ, ಏನು ಲ್ಯಾನ್ ಅಂತ ಯೂಸ್ ಮಾಡಿದ್ದಾರೆ. ಹಾಗಾದರೆ ಲ್ಯಾನ್ ಅಂದರೆ ಏನು? ಆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತಲೇ ಹೇಳ್ಬೋದು ನಾವು. ಅ ಕಾಂಬಿನೇಷನ್ ಆಫ್ ಹಾರ್ಡ್ವೇರ್ ಆ್ಯಂಡ್ ಅ ಸಾಫ್ಟ್ವೇರ್ ವಿಚ್ ಲಿಂಕ್ಸ್ ಟು ಟೂ ಪಾರ್ಟ್ಸ್ ಆಫ್ ದ ಸೇಮ್ ಲ್ಯಾನ್ ಆರ್ ಅ ಟೂ ಕಂಪ್ಯಾಟಿಬಲ್ ಲ್ಯಾನ್ಸ್ ಬೈ ಡೈರೆಕ್ಟ್ಗೆ ಮೆಸೇಜ್ ಟು ಕರೆಕ್ಟ್ ನೋಡ್ಗೆ ಕಳಿಸುವಂಥದ್ದನ್ನು ನಾವು ಏನಂತ ಅದನ್ನು ಡಿಫೈನ್ ಮಾಡ್ತಾರೆ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಅ ರೂಟರ್. ಆ್ಯಂಡ್ ನೀವು ಇದನ್ನು ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತ ಏನಿದೆಯೋ ಒಂದು ಸಿಲಬಸ್ಸು, ಅದರಲ್ಲಿ ನೀವು ಇದನ್ನು ನೋಡ್ತಾ ಹೋಗಬಹುದು. 16th question. ಡ್ಯಾಶ್ ಈಸ್ ಅ ಪ್ರೊಸೆಸ್ ಆಫ್ ಸರ್ಚಿಂಗ್ ಅ ಬಗ್ಸ್ ಇನ್ ಅ ಸಾಫ್ಟ್ವೇರ್. ಸಾಫ್ಟ್ವೇರ್ಸ್ಗಳಲ್ಲಿ ಬಗ್ಸನ್ನು ಸರ್ಚ್ ಮಾಡ್ತಾರೆ ಅಲ್ವಾ? ಸೊ ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ವಾಟ್ ಈಸ್ ಇಟ್ಸ್ ಡಿಫೈನ್ಡ್ ಆಸ್ ಅಂದರೆ ಆನ್ಸರ್ ಕ್ವೆಶನಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ, ದಟ್ ಈಸ್ ಡಿಬಗ್ಗಿಂಗ್. ಸೊ ಕಂಪೈಲಿಂಗ್ ಅಲ್ಲ, ಟೆಸ್ಟಿಂಗ್ ಅಲ್ಲ, ಎಕ್ಸಿಕ್ಯೂಷನ್ ಅಲ್ಲ, ನಾವಿಲ್ಲೇನು ಟೆಸ್ಟ್ ಮಾಡ್ತಾ ಇಲ್ಲ ಆ್ಯಂಡ್ ಕಂಪೈಲೂ ನಾವು ಮಾಡ್ತಾ ಇಲ್ಲ. ಅಲ್ಲಿ ಪ್ರೋಸೆಸ್ ಆಫ್ ಸರ್ಚಿಂಗ್ ಅಂತಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇಟ್ ಈಸ್ ಡಿಬಗ್ಗಿಂಗ್. ನೆಕ್ಸ್ಟ್ ಕ್ವೆಶನ್. ಪ್ರಾಜೆಕ್ಟ್ ಟೈಗರ್ ವಾಸ್ ಲಾಂಚ್ಡ್ ಇನ್ ದ ಇಯರ್. ಸೊ ಈ ಕ್ವೆಶನ್ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ, ಇದು ತುಂಬ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಕೂಡ ಕೇಳಿದ್ದಾರೆ. ಸೊ ಪ್ರಾಜೆಕ್ಟ್ ಟೈಗರ್ ಇಸ್ ಲಾಂಚ್ಡ್ ಇನ್ ದ ಇಯರ್ 1973 ಈ ಪ್ರಾಜೆಕ್ಟ್ ಟೈಗರನ್ನು ಲಾಂಚ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶನ್. ಕ್ಯೋಟೋ ಪ್ರೋಟೋಕಾಲ್ ಈಸ್ ರಿಲೇಟೆಡ್ ಟು. ಸೊ ಕ್ಯೋಟೋ ಪ್ರೋಟೋಕಾಲ್ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನಾವು ನೋಡೋದಾದರೆ ಓಝೋನ್ ಡಿಪ್ಲಿಷನ್ಗ, ಹಜಾರ್ಡಸ್ಸಾ, ನ್ಯೂಕ್ಲಿಯರಾ, ಕ್ಲೈಮೇಟ್ ಚೇಂಜಾ ಅಂತ. ಸೊ ಕ್ಯೋಟೋ ಪ್ರೋಟೋಕಾಲ್ ಈಸ್ ವೆರಿ ಮಚ್ ಲಿಂಕ್ಡ್ ವಿತ್ ಅ ಕ್ಲೈಮೇಟ್ ಚೇಂಜ್. ಹವಾಮಾನದಲ್ಲಿ ಏನಾದರೂ ಬದಲಾವಣೆ ಆಗುತ್ತಲ್ಲ ಅದಕ್ಕೆ ರಿಲೇಟೆಡ್ ಆಗಿರುವುದಕ್ಕೆ ವಿ ಕಾಲ್ ಇಟ್ as ಕ್ಯೋಟೋ ಪ್ರೋಟೋಕಾಲ್. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 19. ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಕೇಮ್ ಅಪ್ ಇನ್. ಸೊ ಇಂಡಿಯಾದಲ್ಲಿ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಯಾವುದು ಅಂತ ನಾವು ನೋಡೋದಾದರೆ ಇಟ್ ಇಸ್ ತಮಿಳ್ನಾಡು. ಸೊ ಎಲ್ಲಿ ಬಂತು ಅದು, ಯಾವ ಒಂದು ಸ್ಟೇಟಲ್ಲಿ ಬಂತು ಅಂದರೆ ತಮಿಳ್ನಾಡಲ್ಲಿ ವಿ ಕ್ಯಾನ್ ಸಿ ದ ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಇಂಡಿಯಾ. ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಆಫ್ ದ ಡೇ 20th ಕ್ವೆಶನನ್ನು ನಾವು ನೋಡೋದಾದರೆ ಹೂ ಇನಾಗ್ರೇಟೆಡ್ ದ 103rd ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಅಟ್ ಮೈಸೂರು. ಮೈಸೂರಲ್ಲಿ ನಡೆದಂಥ 103ನೇ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಸನ್ನು ಯಾರು ಇನಾಗ್ರೇಟ್ ಮಾಡ್ತಾರೆ ಅಂತ ನೋಡೋದಾದರೆ ಸೊ ಇಟ್ ಈಸ್ ಅ ವೆರಿ ಜನರಲ್ ಕ್ವೆಶನ್ ಆ್ಯಸ್ ಇಟ್ ಈಸ್ ಆನ್ಸರ್ ಇಸ್ ನರೇಂದ್ರ ಮೋದಿ. ಪ್ರಣಬ್ ಮುಖರ್ಜಿನ, ಹಮೇದ್ ಅನರ್ಸಿ ಅವ್ರ, ನರೇಂದ್ರ ಮೋದಿ ಅವ್ರ, ಸ್ಮೃತಿ ಇರಾನಿ ಅವರ ಅಂತ. ಸೊ ಇಟ್ ಈಸ್ ಆನ್ಸರ್ ಇಸ್ 20th, ದಟ್ ಈಸ್ Narendra Modi inaugurated it. So this is all about 20 questions solved regarding KSET. KSET-ಅಲ್ಲಿ ಬರುವಂಥ ಫಸ್ಟ್ 20 ಕ್ವೆಶನನ್ನು ಸಾಲ್ವ್ ಮಾಡಿದ್ವಿ 2018 ಕ್ವೆಶನ್ ಪೇಪರನ್ನು. ಸೊ W ಸೀರೀಸಲ್ಲಿ ಬರುವಂಥದ್ದು. ಇವತ್ತು ಸಾಲ್ವ್ ಮಾಡಿದಂಥ ಪ್ಯಾಸೇಜನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ಹೋಗಿ ಒನ್ಸ್ ಕ್ವೆಶನ್ನ ಓದಿ ಅಗೈನ್ ರೀಡ್ ದ ಪ್ಯಾಸೇಜ್, ದೆನ್ ನೀವು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮಗೆ ಇನ್ನೂ ಈಸಿ ಆಗ್ತಾ ಹೋಗುತ್ತೆ. ಆ್ಯಸ್ ಐ ಮೆನ್ಷನ್ ಬಿಫೋರ್, ಒಂದ್ಸಲಿ ಕ್ವೆಶನನ್ನು ಇಂಗ್ಲೀಷಲ್ಲಿ ಓದಿ, ಅರ್ಥ ಆಗಿಲ್ಲ ಅಂದರೆ ಗೋ ಫಾರ್ ಕನ್ನಡ. ಕನ್ನಡದಲ್ಲಿ ಯಾರ್ಯಾರು ಅಟೆಂಡ್ ಮಾಡ್ತಿದ್ರು ಕನ್ನಡದಲ್ಲಿ ಒಂದ್ಸಲಿ ಓದಿ, ನಿಮಗೆ ಸ್ಟಿಲ್ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ ಅಂತಂದರೆ ಗೋ ಫಾರ್ ಇಂಗ್ಲೀಷ್. ಆ ಥರ ನೀವು ಇಂಟರ್ಚೇಂಜ್ ಮಾಡ್ಕೊಂಡು ಮಾಡೋದಾದರೆ ನಿಮಗೆ ಇನ್ನೂ ಹೆಲ್ಪ್ಫುಲ್ ಆಗುತ್ತೆ. ಸೊ ನಾಳೆ ರಿಮೈನಿಂಗ್ 20 ಕ್ವೆಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ಹೊಸ ವೀಡಿಯೋದ ಇನ್ಫಾರ್ಮೇಷನ್ ಇದ್ರೂ ನಿಮಗೆ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.